devil on fire. ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯೋಗೀಶ್ವರ್ ಅವರು ಒಂದು ಆತಂಕವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಕೂಡ ನಿನ್ನೆ ನಡೆದು ಹೋಗಿದೆ. ಮತ ವಿಭಜನೆ, ವೋಟ್ ಡಿವೈಡ್ ಆಗಿಬಿಟ್ಟಿದೆ ಚನ್ನಪಟ್ಟಣದಲ್ಲಿ ಎನ್ನುವ ಸಿ.ಪಿ. ಯೋಗೀಶ್ವರ್ ಅವರ ಹೇಳಿಕೆ ಇದೆಯಲ್ಲ, ಇದೀಗ ಸಂಚಲನ ಮೂಡಿಸ್ತಾರೆ. ವೋಟ್ ಡಿವೈಡ್ ಆಗಿ ಲಾಭ ಯಾರಿಗೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಬಂದೇ ಬರುತ್ತೆ. ನಿನ್ನೆ ರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಸಿ.ಪಿ. ಯೋಗೀಶ್ವರ್ ಅವರು. ನೋಡಿ, ಈಗ ಅವರವ್ರ ಕಡೆಯ ಬೂತ್ ಏಜೆಂಟ್ಗಳಿರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಒಂದು ಅಂದಾಜು ಸಿಕ್ಕಿರುತ್ತೆ ಅವ್ರಿಗೆ ಇಷ್ಟೊತ್ತಿಗಾಗಲೇ. ರಿಸಲ್ಟ್ ಬರೋದು ಬಿಡೋದು ಬೇರೆ ವಿಚಾರ. ಶನಿವಾರಕ್ಕೆ ರಿಸಲ್ಟ್ ಬರೋದು ಒಂದು ಭಾಗ ಆದರೆ, ಅದಕ್ಕಿಂತ ಮುಂಚಿತವಾಗಿಯೇ ಕಾರ್ಯಕರ್ತರು ಅವರವರ ಬೂತಿಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ತಂದು ಮುಂದೆ ಇಡ್ತಾ ಇರ್ತಾರೆ. ಇಂತಿಂಥ ಕಡೆಗಳಲ್ಲಿ ಇಂತಿಂಥವ್ರಿಗೆ ಓಟ್ ಹೋಗಿದೆ, ಯೋಗೀಶ್ವರ್ ಅವ್ರಿಗೆ ಬಂತ, ನಿಖಿಲ್ಗೆ ಬಂತ, ಇನ್ಯಾರಿಗಾದರೂ ಬಂತ, ಈ ಎಲ್ಲವುಗಳ ಬಗ್ಗೆ ಕೂಡ ಕಾರ್ಯಕರ್ತರು ಇದ್ದಂತೆಯೇ ಇಟ್ಬಿಡ್ತಾರೆ, ಲೆಕ್ಕ ಇಟ್ಬಿಡ್ತಾರೆ ಅವ್ರ ಮುಂದೆ. ಇದು ಬರೀ ಯೋಗೀಶ್ವರ್ ಅವರ ಕೇಸು ಅಥವಾ ಚನ್ನಪಟ್ಟಣ ಕೇಸ್ ಅಂತಲ್ಲ. ಎಲ್ಲೇ ಚುನಾವಣೆ ಆದರೂ ಕೂಡ ಕಾರ್ಯಕರ್ತರ ಬಳಿಯಲ್ಲಿ ಎಕ್ಸಾಕ್ಟಾಗಿ ಲೆಕ್ಕ ಇರ್ತವೆ. ಇದು ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲೇ ಹೇಳಿರ್ತಾರೆ ಕೂದಲೆಳೆ ಅಂತರ. 5,000 ಓಟು, 4,000 ಓಟು, 3,000 ಓಟು, 10,000 ಓಟು, 100 ಓಟು, 50 ಓಟಲ್ಲಿ ಬೇಕಾದ್ರೆ ಡಿಸೈಡ್ ಆಗಬಹುದು ಅಂತೇಳಿ ಅನೇಕ ಕಡೆ ಕ್ಯಾಂಡಿಡೇಟ್ಗಳಿಗೆ ಅಷ್ಟು ಪಕ್ಕಾ ಮಾಹಿತಿ ಇರುತ್ತೆ. ಅನೇಕ ಬಾರಿ ಅಲ್ಲಿ ಕೌಂಟೆಲ್ಲ ಮುಗಿದ ಮೇಲೆ ಆ ಲೆಕ್ಕಾಚಾರ ಹೆಚ್ಚು ಕಡಿಮೆ ಅಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇದೀಗ ಇಲ್ಲಿ ವೋಟ್ ಡಿವೈಡ್ ಆಗಿಬಿಟ್ಟಿದೆ ಚನ್ನಪಟ್ಟಣದಲ್ಲಿ ಅಂತ ಒಂದು ಮಾತು ಬಂದಿದೆಯಲ್ಲ ಯೋಗೀಶ್ವರ್ ಅವ್ರ ಕಡೆಯಿಂದ. ಈ ಮಾತಿಗೆ ಸಂಬಂಧಪಟ್ಟಂತೆ ಅವರು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಂದು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ನಾಯಕರು ಬಹಳ ಹೊತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಫಲಿತಾಂಶ ಏನಾಗುತ್ತೆ ಎನ್ನುವುದರ ಬಗ್ಗೆ ಚರ್ಚೆ. ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂಥೇಳಿ ಸಿ.ಪಿ. ಯೋಗೀಶ್ವರ್ ಒಂದು ಕಡೆ ಮಾತಾಡಿದ್ದಾರೆ. ನಾನೇ ಗೆಲ್ತೇನೆ, ಯಾರಿಗೂ ಯಾವುದೇ ತರಹದ ಅನುಮಾನಗಳು ಬೇಡ. ಇಲ್ಲಿ ಬೇರೆ ಕಾರಣಗಳಿಂದ ನಾನು ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ. ಗೆಲುವಿನ ಅಂತರ ಕಡಿಮೆ ಆಗಬಹುದು, ಗೆಲ್ಲೋದು ನಾನೇ. ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂಥೇಳಿ ಸಿ.ಪಿ. ಯೋಗೀಶ್ವರ್ ಮಾತಾಡಿದ್ದಾರೆ. ನಿನ್ನ ಹೇಳಿಕೆಯಿಂದ ಬೇರೆ ಸಂದೇಶ ಹೋಗಿದೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಏನು ಮಾಡೋದು ಅಂಥೇಳಿ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈ ವೋಟ್ ಡಿವೈಡ್ ಆಗಿದೆ, ಈಗ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಜನ ಮಾತಾಡ್ತಿರೋದು, ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹಣ ಎಲ್ಲ ಹಂಚಿಕೆ ಆಗಿದೆ ಅಂತಲೂ ಒಂದು ಮಾತು ಬರುತ್ತೆ. ಏನೋ 8,000 ರೂಪಾಯಿ ಕೊಟ್ಟರಂತೆ ಓಟಿಗೆ, ಒಂದು ಕೋಳಿ ಕೊಟ್ಟರಂತೆ, ಆನಂತರದಲ್ಲಿ ಕೋಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ 1,000 ರೂಪಾಯಿ ಕೊಟ್ಟರಂತೆ, ಫುಡ್ ಕಿಟ್ ಕೊಟ್ಟರಂತೆ. ಕ್ಯಾಂಡಿಡೇಟ್ಗಳು ಯಾರ್ಯಾರು ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಬಿಟ್ಟು ಹಂಚಿದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಇದಾದ ಮೇಲೆ ಜಮೀರ್ ಅಹ್ಮದ್ ಅವರು ಖಾನ್ ಇದ್ದಾರಲ್ಲ, ಅವರು ಒಂದು ಹೇಳಿಕೆ ಕೊಟ್ಟರಲ್ಲ, ಈ ವಿಚಾರದ ಕಾರಣಕ್ಕೂ ಕೂಡ ಒಂದಷ್ಟು ಓಟು ಕನ್ಸಾಲ್ಡೇಟ್ ಆಗಿರಬಹುದು, ಒಂದು ಕೋಮಿನ ಒಂದು ಸಮುದಾಯದ ಓಟ್ಗಳು ಒಂದು ಕಡೆ ಒಗ್ಗಟ್ಟಾಗಿರಬಹುದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಬಣದ ಇನ್ನೊಂದು ಸಮುದಾಯದ ಮತಗಳು ಛಿದ್ರ ಕೂಡ ಆಗಿರಬಹುದು, ಅಥವಾ ಅವರು ಇನ್ನೊಂದು ಕಡೆ ಒಗ್ಗಟ್ಟಾಗಿರಬಹುದು ಅಂತ ಮಾಹಿತಿ ಇದೆ. ಏನು ಈ ಹೇಳಿಕೆ ಮರ್ಮ ಏನು ಅಂತ ಶಿವಕುಮಾರ್ ಜೋಹಳಿ? ರಮಕಾಂತ್, ನಿನ್ನೆ ರಾತ್ರಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಪಿ. ಯೋಗೇಶ್ವರ್ ಅವರು ಭೇಟಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯಸಭೆ ಸದಸ್ಯರಾಗಿರುವಂತಹ ಜಿ.ಸಿ. ಚಂದ್ರಶೇಖರ್, ಹಾಗೆ ಶಾಸಕ ಟಿ.ಬಿ. ಜಯಚಂದ್ರ, ಶ್ರೀನಿವಾಸ್, ಆನೇಕಲ್ಲು ಶಿವಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ ಶಾಸಕರು ಕೂಡ ಆ ಸಂದರ್ಭದಲ್ಲಿದ್ದು, ರಿಜ್ವಾನ್ ಅರ್ಷದ್ ಸೇರಿ. ಆ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಬೈ ಎಲೆಕ್ಷನ್ ಮತ್ತೆ ಯೋಗೀಶ್ವರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಜಮೀರ್ ಅವರ ವಕ್ಫ್ ವಿಚಾರದ ಬಗ್ಗೆ ಏನು ಅಪ್ಡೇಟ್ ಆಗಿದೆ, ಮತ್ತೆ ಕರಿಯಾ ಅನ್ನುವಂತ ಒಂದು ಲೇವಡಿ ಮಾಡಿದ ವಿಚಾರದಲ್ಲಿ ಹಿನ್ನಡಿ ಆಗಿದೆಯಾ ಹೇಗೆ ಅನ್ನುವಂತ ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ನಡೆದಿದೆ. ಸಿ.ಪಿ. ಯೋಗೇಶ್ವರ್ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರು ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡಿದ್ರು, ಮತ್ತೆ ಜನರನ್ನ ಸೆಳೆಯೋದಕ್ಕೆ ಏನೆಲ್ಲ ಅವರು ಪ್ರಯತ್ನಗಳನ್ನ ನಡೆಸಿದ್ರು ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ತಾವು ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಅವರು ಪ್ರತಿಕ್ರಿಯೆಯನ್ನ ಅಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬೇರೆ ಕಾರಣಗಳಿಗಾಗಿ ನಾನು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೇನೆ. ಕ್ಷೇತ್ರದಲ್ಲಿ ನನಗೆ ತುಂಬಾ ವಿಶ್ವಾಸ ಇದೆ. ನನ್ನ ಕ್ಷೇತ್ರದ ಜನ ನನ್ನನ್ನ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ನಾನು ಮಾಡಿರುವಂತಹ ಕೆಲಸಗಳೇ ನನ್ನನ್ನ ಗೆಲ್ಲಿಸ್ತವೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸಿ.ಪಿ. ಯೋಗೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ನಾನು ಬೇರೆ ಕಾರಣಗಳಿಗಾಗಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೇನೆ ಬಿಟ್ರೆ ಗೆಲ್ಲೋದು ನಾನೇ. ಆದ್ರೆ ಗೆಲುವಿನ ಅಂತರ ಕಡಿಮೆ ಆಗಬಹುದು. ಜೆಡಿಎಸ್ ಮಾಡಿರುವಂತಹ ಒಂದು ತಂತ್ರಗಾರಿಕೆ ಮತ್ತೆ ಅಲ್ಲಿ ಖರ್ಚಾಗಿರುವಂತದ್ದನ್ನ ಗಮನಿಸಿದಾಗ ನನ್ನ ಗೆಲುವಿನ ಅಂತರ ಕಡಿಮೆ ಆಗಬಹುದು. ಆದ್ರೆ ನಾನೇ ಕ್ಷೇತ್ರದಲ್ಲಿ ಗೆಲ್ತೇನೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಮತ್ತೆ ಸಾಕಷ್ಟು ಮಾಹಿತಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ಏನೇನು ಅಂಶಗಳಿತ್ತು,
JDS ಕಡೆಯಿಂದ ಯಾವ ರೀತಿಯಾದಂತ ತಂತ್ರಗಾರಿಕೆಯನ್ನ ಮಾಡಿದ್ರು, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಅರ್ಪಿಸಿದ್ರು, ಅದೆಲ್ಲದರ ಬಗ್ಗೆ ಕೂಡ CP ಯೋಗೇಶ್ವರ್ ಅವರು DK ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಯೋಗೇಶ್ವರ್ ಅವರಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ ಒಂದು ರೀತಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವರಿಬ್ಬರು ಅಭ್ಯರ್ಥಿಗಳು ಕೊಚ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲಿವರೆಗೂ ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಮಾತಾಡಿದ್ದು ಆರ್ ಅಶೋಕ್ ಅವರೇನೆ. ಏನಂತ 20,000, 24,000, 30,000 ಮತಗಳ ಅಂತರದಿಂದ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅಂತ ಅಶೋಕ್ ಅವರ ಮಾತು. ಯೋಗೇಶ್ವರ್ ಅವರು ಚುನಾವಣೆ ನಡೆದ ದಿನ ಡಲ್ಲಾಗಿದ್ದರು. ಅದು ಕಾಲಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೇನೋ ಬೇರೆ ವಿಚಾರಗಳಿಗೋ ಗೊಂದಲದಲ್ಲಿದ್ದರು. ಒಂಥರ ಅಷ್ಟೊಂದು ಗೆಲುವಾಗಿ ಮಾತನಾಡಲಿಲ್ಲ ಅವರು, ಗೆಲ್ಲೋ ಬಗ್ಗೆನೂ ಮಾತನಾಡಲಿಲ್ಲ ಅವರು. ಈಗ ಒಂದು ನೀಟಾಗಿರ್ತಕ್ಕಂಥ ಒಂದು ಪಿಕ್ಚರ್ ತೆಗೆದುಕೊಂಡು ಬಂದು ಏನೇನು ನಡೆದಿದೆ ಇಡೀ ಚನ್ನಪಟ್ಟಣದಲ್ಲಿ, ವೋಟಿಂಗ್ ಎಷ್ಟಾಗಿದೆ, ಏನು ಕತೆ, ಯಾವ್ಯಾವ ಊರು, ಯಾವ್ಯಾವ ಕೇರಿ, ಯಾವ್ಯಾವ ಬೀದಿ, ಅಲ್ಲಿನ ಮತದಾರರು ಹೇಗೆ ಸ್ಪಂದಿಸಿದ್ದಾರೆ ಅನ್ನೋ ಲೆಕ್ಕ ಇಟ್ಕೊಂಡೇ ಬಂದು ಒಂದು ಮಾತು ಹೇಳ್ತಾ ಇದ್ದಾರೆ, ಗೆಲ್ತೀನಿ, ಅಂತರ ಕಡಿಮೆ ಆಗಬಹುದು ಅಂತ. ಕಾರಣ ಈ ಚನ್ನಪಟ್ಟಣ ಎಲೆಕ್ಷನ್ ಬಂದ ತಕ್ಷಣವೇ CP ಯೋಗೀಶ್ವರ್ ಅವರೇ ಗೆಲ್ಲುವಂಥ ಫೇವರೆಟ್ ಆಗಿದ್ದರು ಆ ಭಾಗದಲ್ಲಿ. ಕುಮಾರಸ್ವಾಮಿ ಅವ್ರು ನಿಂತರೆ ಬೇರೆ ಕಥೆ, ನಿಖಿಲ್ ನಿಂತಾಗಲೂ ಅವರೇ ಅಂತ ಇತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಇಲ್ಲ, ಯಾಕಂದರೆ ದೇವೇಗೌಡರು ಬಂದರು ಪ್ರಚಾರಕ್ಕೆ, ನಿಖಿಲ್ ಬಂದರು, ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಪ್ರಚಾರ ಮಾಡಿದ್ಮೇಲೆ ಚಿತ್ರಣ ಬದಲಾಯಿತು. ಸೊ ಈಗ ಯೋಗೀಶ್ವರ್ ಅವ್ರ ಮಾತನ್ನು ನಂಬಬಹುದಾ ನಾವು ಅಂತ? ರಮಕಾಂತ್, ಯೋಗೀಶ್ವರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಯಾವಾಗ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಆಗಲೇ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿತ್ತು. ಆದ್ರೆ ತದನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದು, ಆ ನಂತರದಲ್ಲಿ JDS ಅಲ್ಲಿ ಮಾಡಿದಂತಹ ತಂತ್ರಗಾರಿಕೆ, ಇದೆಲ್ಲವನ್ನ ನೋಡಿದ ನಂತರ ಜೊತೆಗೆ ಜಮೀರ್ ಅವರ ಹೇಳಿಕೆ, ತದನಂತರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟಫ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಇಲ್ಲಿಯವರೆಗೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಇದೆ. ಅಂದ್ರೆ ಇಬ್ಬರಲ್ಲಿ ಯಾರು ಬೇಕಾದ್ರೂ ಅಲ್ಲಿ ಗೆಲ್ಲಬಹುದು. ಕೇವಲ ಮತಗಳ ಅಂತರ 3,000-4,000 ಮತಗಳ ಒಳಗಡೆನೆ ಅವರು ಗೆಲ್ಲೋದು ಅನ್ನುವಂತ ಚರ್ಚೆಗಳು ಇವತ್ತು ಚನ್ನಪಟ್ಟಣದಲ್ಲಿ ಸಾಕಷ್ಟು ಓಡಾಡ್ತಾ ಇದೆ. ಅಲ್ಲಿ ಈ ವಿಚಾರದಲ್ಲಿ ಬೆಟ್ಟಿಂಗ್ ಕೂಡ ನಡೆದಿದೆ. ಆದ್ರೆ CP ಯೋಗೇಶ್ವರ್ ಬಹಳ ವಿಶ್ವಾಸದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ನಿನ್ನೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಕ್ಷೇತ್ರದಲ್ಲಿ ಗೆಲ್ತೇನೆ, ಗೆಲುವಿನ ಮತಗಳ ಅಂತರ ಕಡಿಮೆ ಆಗ್ಬಹುದು, ಆದ್ರೆ ನನ್ನನ್ನ ಜನ ಕೈ ಹಿಡಿತಾರೆ ಅಂತೇಳಿ ನಾನು ಕ್ಷೇತ್ರದಲ್ಲಿ ಓಡಾಡಿದಾಗ ಅಲ್ಲಿ ಜನರ ಒಡನಾಟ ಹೇಗಿತ್ತು, ಜನರ ಬೆಂಬಲ ಹೇಗಿತ್ತು, ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ, ನಾನೇ ಗೆಲ್ತೇನೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಭರವಸೆಯನ್ನ DK ಶಿವಕುಮಾರ್ ಅವ್ರಿಗೆ ನಿನ್ನೆ ಕೊಟ್ಟಿದ್ದಾರೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.